ಹಲೋ ನಮಸ್ಕಾರ ರೀ ಸರ್. ನಮಸ್ಕಾರಮ್ಮ. ಯಾರಮ್ಮ ಫೋನ್ ನಾವು ಮಾಡಿದ್ರಿ? ಬಾಗಲಕೋಟ್ ಡಿಸ್ಟಿಕ್ ಇಂದ ಜಮಖಂಡಿ ತಾಲೂಕಿಂದ ಮಾತಾಡೋದ್ರಿ. ಹೇಳಿ ಅಮ್ಮ. ನಾ ಧರ್ಮಸ್ಥಳದ ಬಗ್ಗೆ ಮಾತಾಡ್ಬೇಕಂತ ಹಚ್ಚಿದ್ದೇನ್ರಿ. ಹೇಳ್ರಿ ಅಮ್ಮ, ಹೇಳ್ರಿ ಅಮ್ಮ. ಆಗ್ಲೇ ಆ, ಫೋನ್ ಮಾಡಿದ್ರು, ಇನ್ನೊಬ್ರು ಫೋನ್ ಮಾಡಿದ್ರು, ಹಂಗಾಗಿ ಹೌದು ಎತ್ತಲಿಲ್ಲ. ವೇಟಿಂಗ್ ಇತ್ರಿ ಸರಿ. ಹೇಳಿ ಅಮ್ಮ, ಹೇಳಿ ಅಮ್ಮ. ಏನಿಲ್ರಿ ಸರಿ, ಸೌಜನ್ಯ ಸಾವೇನಾಗಿತ್ತಲ್ರಿ, ಹ್ಞೂನಮ್ಮ. ಅದಾದ 2 ದಿನಕ್ ನಾವ್ ಧರ್ಮಸ್ಥಳದಾಗ ಇದ್ದೀವ್ರಿ ಸರಿ. ಅಮ್ಮ, ಕಾಲ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಮ್ಮ, ನೀವಾಗಿ ಪರ್ಮಿಷನ್ ಕೊಟ್ರೆ. ಹಾಕ್ರಿ ಸರಿ, ಪರವಾಗಿಲ್ರಿ. ಯಾಕಂದ್ರೆ ಕೇಳಮ್ಮ, ನಾವು ರೆಕಾರ್ಡ್ ಮಾಡೋದು ಮತ್ತೆ ಲಾಸ್ಟ್ ಕೂಡ ಕೇಳೇ ಹಾಕ್ತಿವಮ್ಮ. ಆ ತರ ಏನಿಲ್ಲ. ಏನ್ ಪ್ರಾಬ್ಲಮ್ ಇಲ್ರಿ ನನ್ಗೇನ್ರಿ. ನಡೆದಿರೋ ಹಾಕ್ರಿ ಘಟನೆ ಸರಿ. ಹೇಳ್ರಿ. ನಡೆದಿರತಕ್ಕಂಥದ್ದು ಸತ್ಯ ಘಟನೆ ಹೇಳ್ರಮ್ಮ ಇಲ್ರಿ, ಅಷ್ಟೇ. ನನ್ನ ಅನುಭವ ಹೇಳ್ತೀನ್ರಿ ಸರಿ. ನಾ ಯಾರ ಮೇಲೂ ಬ್ಲೇಮ್ ಮಾಡುವಂತ ವಿಷಯ ಏನಿಲ್ರಿ. ಹ್ಞೂ. ನಾವ್ರಿ ಅಂದ್ರ ಸೌಜನ್ಯ ಏನ್ ಸಾವಾಗಿತ್ತಲ್ರಿ, ಅದಾದ 2 ದಿನಕ್ ಹೋಗಿವ್ರಿ ಸರಿ. ಅಂದ್ರ ಸಂತೋಷ್ ರಾವ್ನ ಏನ್ ಹಿಡ್ದಿದ್ರಲ್ರಿ, ಹ್ಮ್. ಅದೇ ಟೈಮ್ ಒಳಗ ಹೋಗಿವ್ರಿ ಸರಿ ನಾವ್. ಹ್ಞೂನಮ್ಮ. ಅವ್ರನ್ನ ಸಂತೋಷ್ ರಾವ್ ಅವ್ರನ್ನ ಹಿಡಿಬೇಕಾದ್ರ ರೀ ಸರಿ, ಅವ್ರು ಸಾಯಂಕಾಲ 6 ಗಂಟೆ 7 ಗಂಟೆ ಕತ್ತಲ್ದಾಗ ಕೂತಿದ್ದ ಇದೆಲ್ಲಾ ಹೇಳ್ತಾರ್ರಿ ಸರಿ ಅವ್ರ. ಹ್ಞೂನಮ್ಮ. ಬಟ್ ಅವ್ರು ಅಷ್ಟೊತ್ತಿಗೆ ಹಿಡ್ದಿಲ್ರಿ ಸರಿ, 5 ರಿಂದ 5:30 ಗಂಟೆಗೆ ಹಿಡ್ದಾರ್ರಿ. ಅಂದ್ರೆ ಬೆಳಕಿದ್ದಂಗೆ ಹಿಡ್ದಾರೆ. ಬೆಳಕಿದ್ದಾಗ ಹಿಡ್ದಾರ್ರಿ. ಅವ್ರ ಎಷ್ಟ್ ಜನ ಇದ್ರು, ಅವ್ರು ಹಿಡ್ಕೊಂಡ್ ಹೋಗಿದ್ದು ಅದು ನಾನ್ ನೋಡಿಲ್ರಿ ಸರಿ. ಅದ್ನು ಹೇಳ್ತೀನ್ರಿ. ನಾವು ಬಾಹುಬಲಿ ಬೆಟ್ಟಕ್ ಹತ್ತಾಕತ್ತಿದೀವ್ರಿ. ನಾವು ಫ್ಯಾಮಿಲಿ ಎಲ್ಲಾ ಇದ್ವಿ ಬಿಡ್ರಿ ಅವತ್ತ. ಹತ್ತಿರ್ಬೇಕಾದ್ರ ಅಲ್ಲಿ ಅಕ್ಕಪಕ್ಕ ಜನ ಎಲ್ಲಾ ಪಾಪ ಅವ್ನ್ ಹೊಡದ ಹಿಡ್ಕೊಂಡ್ ಹೋದ್ರು. ಸಿಕ್ಕ ಸೌಜನ್ಯನ ರೇಪ್ ಮಾಡಿ ಮರ್ಡರ್ ಮಾಡ್ದವ್ ಸಿಕ್ಕ ಅಂತ ಜನ ಎಲ್ಲಾ ಮಾತಾಡ್ತಿದ್ರಿ. ಅಲ್ಲಮ್ಮ, ಕಳ್ರ ಅಂತ ಇವನ್ ಕಳ್ಳ ಅಂತಿದ ಅಂತಂದ್ ಹೇಳ್ತಾರಲ್ಲಮ್ಮ ಟಿವಿ ಮಾಧ್ಯಮದಲ್ಲೆಲ್ಲ. ಇಲ್ರಿ, ಮೊದಲ್ ಫಸ್ಟ್ ಕಳ್ಳನ ಅಂದಾರ್ರಿ ಸರಿ. ಕಳ್ಳ ಅಂತ ಫಸ್ಟ್ ಅಂದಾರ್ರಿ. ಆಮೇಲೆ ಅವ್ನ್ ಹೊಡದ ಶರ್ಟ್ ಹರ್ದಿತ್ತತ್ರಿ, ಬೆಣ್ಣಾಗ ಏನೋ ಪರ್ಸ್ಕೊಂಡಿದ್ ಗಾಯ ಇತ್ತ ಜನ ಮಾತಾಡಕತ್ತಿದ್ರಿ. ಆದ್ರ ರೀ ಒಂದ್ ಹೇಳ್ಬೇಕಂದ್ರ ರೀ, ಕತ್ತಲ್ದಾಗ ಅವ್ನ್ ಕೂತಿಲ್ರಿ ಸರಿ. ಬೆಳಕ್ ಇರ್ಬೇಕಾದ್ರನ ಹಿಡ್ಕೊಂಡ್ ಕೆಳಗ್ ಕರ್ಕೊಂಡ್ ಬಂದಾರ್ರಿ ಅವ್ನ. ಅದ್ ಮಾತ್ರ ಸ್ಪಷ್ಟ ರೀ ಸರಿ. ಯಾಕಂದ್ರ ನಾವು ಅಲ್ಲಿ ಜಾಗದಾಗ ನಾವ ಇದ್ದೀವ್ರಿ ಸರಿ ಅಲ್ಲಿ ಆ ಟೈಮ್ ಒಳಗ್ರಿ. ಅಂದ್ರೆ ಸೌಜನ್ಯ ಬಗ್ಗೆ ಅವಾಗ ಒಂದ್ ಸ್ವಲ್ಪ ಕೂಗ್ ಕೇಳ್ತಾ ಇತ್ತಲ್ಲ, ಅದಕ್ಕೋಸ್ಕರನೇ ಇವ್ರು ಒಂಥರ ರೀ ಸರಿ. ಅವ್ರ ಎಷ್ಟ್ ಜನ ಹಿಡ್ಕೊಂಡ್ ಬಂದ್ರು, ಏನು ಜನ ಸಿಕ್ಕಾಪಟ್ಟೆ ಕೂಡಿತ್ರಿ ಸರಿ. ಯಾರ್ ಮುಖಾನು ನೆನಪಿಲ್ರಿ ನಂಗ. ಬಟ್ ನಾವು ನನ್ ಮಗಳಿಗೆ 1 ವರ್ಷದ್ದು ಮಂಡಿ ಕೊಡಾಕ್ ಹೋಗಿದೀವ್ರಿ ನಾವು. ವರ್ಷ ಹೋಗ್ತಿವ್ರಿ ಧರ್ಮಸ್ಥಳ ಮಂಜುನಾಥಗ್ರಿ. ಬಟ್ ಅವೇನ್ ನನಗ್ ಆಕ್ಚುಲ್ ಅವ್ನ ಮ್ಯಾಲ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ರಿ ಆ ಟೈಮ್ ಒಳಗ್ರಿ. ಅವ್ರ ಜನ ಹಿಡ್ಕೊಂಡ್ ಇದ್ರೊಳಗ ಇದ್ರಿ, ಸ್ವಲ್ಪ ಜನ ಬಡ್ದು ಅದಾರ್ರಿ ಆ ಟೈಮ್ ಒಳಗ್ರಿ. ಅವ್ನ್ ಬಡದ್ ಪರಚ್ಕೊಂಡ್ ಎಲ್ಲಾ ಇದನ್ನು ಮಾಡ್ಯಾರಿ. ಬಟ್ ರೀ ಒಂದ್ ಅಂದ್ರ ರೀ, ಅವ್ ಬೆಳಕ್ ಇರ್ತಾನ ಸಿಕ್ಕಾನ್ರಿ ಸರಿ, ಕತ್ತಲ್ದಾಗ ಮಾತ್ರ ಸಿಕ್ಕಿಲ್ರಿ ಅವ. ಒಂದ ನೋಡ್ರಿ. ಅಂದ್ರೆ ಸುಮ್ನೆ ಅವ್ನ ನಿರಪರಾಧಿನ ಅಪರಾಧಿ ಮಾಡ್ಬಿಟ್ರೆ, ಬಡದೇ ಮಾಡಿರೋದು. ಅದ್ ಮಾತ್ರ ಕನ್ಫರ್ಮ್ ರೀ. ಇದಕ್ 100ಕ್ಕೆ 100 ಗ್ಯಾರಂಟಿ ರೀ. ಯಾಕಂದ್ರೆ ನಾವು ಹೊಂಟಿದೀವ್ರಿ ಸರಿ ಮ್ಯಾಲ ಹತ್ತಾಕ್ರಿ. ಅಂದ್ರೆ ನೋಡಿ, ಎಲ್ಲ ನಾವೆಲ್ಲ ಗೇಟ್ ಬಾಗ್ಲಾಕೆ ಬರ್ತಾ ಇದ್ವಿ. ಅವಾಗ ಇಲ್ರಿ ಚಾನ್ಸ ಇಲ್ರಿ ಸರಿ. 5 ರಿಂದ 5:30 ಗಂಟೆ ರೀ. ನನಗ್ ಟೈಮ್ ಪಕ್ಕಾ ನೆನಪದರಿ. 5 ರಿಂದ 5:30 ಗಂಟೆ ರೀ ಸರಿ. ಅದಕ್ಕಿಂತ ಬೆಳಕಿದ್ದಾಗ ಹಿಡ್ದಾರ್ರಿ ಇವ್ರು ಗಿಳಿಯಾರ್ ಅವರು. ಅದು ಪ್ರೆಸ್ ರಿಪೋರ್ಟ್ ಒಳಗ ಅದು ಎಲ್ಲಾ 7 ಗಂಟೆ ಆಗಿತ್ತು, 6 ಗಂಟೆ ಆಗಿತ್ತು ಹೇಳ್ತಾ. ಅದೆಲ್ಲಾ ಸುಳ್ರಿ. ಕತ್ಲಾಗ ಇರ್ಲಿಲ್ರಿ ಸರ್. ನಾವ್ ಮ್ಯಾಲ ದೇವಸ್ಥಾನಕ್ ಹೊರಟಿದೀವ್ರಿ. ಅವ್ರ ಕೆಳಗ್ ಕರ್ಕೊಂಡ್ ಆಲ್ರೆಡಿ ತಗೊಂಡ್ ಹೋಗಿದ್ರಿ ಅವ್ನ. ಅದ್ ಮಾತ್ರ ಕನ್ಫರ್ಮ್ ರೀ. ಅಲ್ಲ, ಮತ್ತೆ ನೀವು ನಿಮ್ ಮನೆಯವ್ರು ನೋಡಿದಾರ, ನೀವು ನೋಡಿದಿರಿ? ನಾವ್ ಇಡೀ ಫ್ಯಾಮಿಲಿ ಎಲ್ಲಾ ಇದ್ದೀವ್ರಿ ಸರಿ ಅಲ್ಲಿ. ಅವಾಗ ಜನ ಎಲ್ಲಾ ಮಾತಾಡಕತ್ತಾರ್ರಿ. ಅಲ್ಲಿ ಕೆಳಗಡೆ ಒಂದಿಷ್ಟ್ ಜನ ಕೂಡಿದ್ರಿ. ನಾವ್ ಮೇಲ್ ಹತ್ತಾಕತ್ತಿದೀವ್ರಿ ದೇವಸ್ಥಾನಕ್ರಿ. ಅವರೆಲ್ಲಾ ಕೂಡಿ ಅಲ್ಲಮ್ಮ, ನಾವು ಈ ಪ್ರಸಾರ ಮಾಡಿದಾಗ ಅಕಸ್ಮಾತ್ ನಮ್ಮನ್ನ ಕರೆದ್ರೆ, ನಾವು ಹಿಂಗ್ ಸೌಜನ್ಯ ಒಂದ್ ಸ್ವಲ್ಪ ಕೇಸ್ ಮುನ್ನೆಲೆಗೆ ಬಂದ್ರೆ ಬಂದ್ ಸಾಕ್ಷಿ ಹೇಳಂಗ್ ರೆಡಿ ಇದೀರಮ್ಮ? ನಾವ್ ನೋಡಿದೀವಿ. ಇಲ್ರಿ ಸರಿ, ನಾ ಹೇಳ್ತೇನ್ರಿ. ಯಾಕಂದ್ರ ನಾ ಅಲ್ಲೇ ಇದ್ದನ್ರಿ. ನಾ ಅಲ್ಲಿ ನಾ ಹೆಸರ ನಂದು ವಿಳಾಸ ಕೊಡೋದಿಲ್ರಿ. ಯಾಕಂದ್ರ ನಾವ್ ಅಲ್ಲೇ ಇದ್ವಿ ಅನ್ನೋದು ವಿಳಾಸ ಅವ್ರ ತಕೊಂಡ್ ಅದನ್ನ ಡಿಲೀಟ್ ಮಾಡಿದಾರ ಅನ್ನೋ ಸಂಬಂಧ ಹೇಳ್ತೀನ್ರಿ ನಾನು. ನಾವ್ ಅಲ್ಲಿ ಇದ್ವಿ ಅನ್ನಕ್ಕೂ ಪ್ರೂಫ್ ಐತ್ರಿ ಸರಿ. ಸರಿ ನಮ್ಮ ಸರಿ ಥ್ಯಾಂಕ್ ಯು. ಬೆಳಕಿದ್ದಾಗನ ಹಿಡ್ದಾರ್ರಿ ಅವ್ರನ್ನ, ಕತ್ತಲ್ದಾಗ ಮಾತ್ರ ಅಲ್ರಿ ಸರಿ. ಇದ್ ಮಾತ್ರ ಮಂಜುನಾಥನ್ ಮೇಲೆ ಪ್ರಮಾಣ ಮಾಡಿ ಹೇಳಂದ್ರು ಹೇಳ್ತೀನ್ರಿ ಸರ್ ನಾ. ಹಿಂದೂ ಹೆಣ್ಮಕ್ಳಿಗೆ ಇಷ್ಟೆಲ್ಲಾ ಅನ್ಯಾಯ ಆದ್ರೂ ಸುಮ್ಮಿರ್ಬೇಕು ಯಾಕ್ರಿ ಸರಿ? ಅಮ್ಮ ಅಳಬೇಡ, ನ್ಯಾಯ ಸಿಗುತ್ತೆ, ಸುಮ್ಕಿರಮ್ಮ. ಎಲ್ಲ ಮುನ್ನಲ್ಲಿ ಬರ್ತಾ ಇತ್ತ. ಆ ಮಗುನ್ ನೋಡಿ ನನಗ್ ಸಿಕ್ಕಾಪಟ್. ನನ್ಗೂ ಒಂದ್ ಮಗು ಐತ್ರಿ ಸರಿ, ಹೆಣ್ಮಗುನ ಐತ್ರಿ. ಆ ಮಗುನ್ ನೋಡಿ ನನಗಂತೂ 1 ತಿಂಗಳಾತ್ರಿ ಸರಿ. ನಾ ಫೋನ್ ಮಾಡ್ಬೇಕು, ಹೇಳ್ಬೇಕಿದನ್ನ ಅಂತ ಅನ್ಕೊಂಡು ಹೇಳಕ್ ಆಗಿದ್ದೇನ್ರಿ ಸರ್ ನಂಗ.
ಸರಿನಮ್ಮ, ಸರಿ ಇರ್ಲಿ, ಅಳಬೇಡಮ್ಮ, ನ್ಯಾಯ ಸಿಕ್ಕೇ ಸಿಗುತ್ತಮ್ಮ. ಅಕಸ್ಮಾತ್ ಹಂಗೇನ ಇತ್ತಂದ್ರಮ್ಮ ಕರೆದ್ರೆ ಬಂದು ಸಾಕ್ಷಿ ಹೇಳಮ್ಮ. ಇಲ್ರಿ ಬೆಳಕಿದ್ದಾಗ ಹಿಡ್ದಾರ್ರಿ ಸರ್. ಏನ್ ಅವು ಮಾಡ್ಯಾನೋ ಯಾರ್ ಮಾಡ್ಯಾರೋ ನಂಗ್ ಗೊತ್ತಿಲ್ರಿ. ಬಟ್ ಬೆಳಕಿದ್ದಾಗ ಹಿಡ್ದಾರ್ರಿ. ಅವ್ನ ಕತ್ತಲ್ದಾಗಂತೂ ಕೂತಿಲ್ರಿ ಸರ್. ಇದ್ ಮಾತ್ರ ಕನ್ಫರ್ಮ್ ರೀ. ನಂದೊಂದ್ ಅಳಿಲ್ ಸೇವೆ ಇರ್ಲತ್ ಹೇಳಿನ್ರಿ. ನಾ ಅಲ್ಲಿ ಇದ್ನಿ ಅನ್ನೋ ಕಾರಣಕ್ ನಾ ಫೋನ್ ಮಾಡೀನ್ರಿ ಹೊರತು ನನಗ್ ಯಾರ ಮೇಲೂ ದ್ವೇಷ ತೋರ್ಸು ಭಾವನೆ ಅಂತೂ ಇಲ್ರಿ ಸರಿ. ಸರಿನಮ್ಮ, ಸರಿ 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 ಸರಿ, ಅಳಕ್ ಹೋಗ್ಬೇಡಿ ಅಮ್ಮ. ಹುಡ್ಗಿಗ್ ನ್ಯಾಯ ಸಿಗಲ್ರಿ ಸರಿ, ಸಾಕ್ರಿ. ಹೆಚ್ಚಿನ ಏನು ಆಸೆ ಇಲ್ರಿ ನನಗ. ಅಲ್ಲಮ್ಮ, ಇವ್ರು ಗಿಳಿಯರ್ ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು ಸುಳ್ಳು ಮಾಹಿತಿ ಹಬ್ಬಿಸ್ತಾ ಇದಾರೆ. ಅವ್ರು ಕತ್ತಲ್ದ ಅಂದ್ರ ಕ್ಲೋಸ್ ಮಾಡೋ ಟೈಮಿಗೆ ಹಿಡ್ಕೊಂಡ್ ಬಂದಿವಿ, ಅಲ್ಲೇ ಕತ್ಲಾಗಿತ್ತು ಒಬ್ಬ ಕೂತಿದ್ದ ಅಂದ್ರಲ್ರಿ, ಅದು ಸುಳ್ಳ್ರಿ ಸರಿ. ಯಾಕಂದ್ರ ನಾವ್ ಅಲ್ಲಿ ಇದ್ವಿರಿ, ಆ ಟೈಮ್ ಅಲ್ಲಿ ಇದ್ದೀವ್ರಿ. ಬೆಳಕಿದ್ದಾಗ ಹಿಡ್ದಾರ್ರಿ ಸರಿ ಅವ್ರನ್ನ. ಆಲ್ರೆಡಿ ಹಿಡಿದ್ ನಾ ಅವ್ರ ನೋಡಿಲ್ರಿ. ಆಲ್ರೆಡಿ ಹಿಡಿದ್ ಕರ್ಕೊಂಡ್ ಹೋದ್ರ ಜನ ಎಲ್ಲಾ ಕೂಡಿ ಮಾತಾಡಕತ್ತೀರಿ. ಅವ್ನ ನಾವ್ ಹೊಡದ್ ಕರ್ಕೊಂಡ್ ಹೋದ್ರು. ನಾವ್ ಅವಾಗ ಬಾಹುಬಲಿ ಬೆಟ್ಟಕ್ ಹತ್ತಾಕತ್ತಿದೀವ್ರಿ ಸರಿ. ಅವಾಗ ಹಿಡ್ದಾರ್ರಿ. ಏನ್ ಅವನ ಮಾಡ್ಯಾನೋ ಮತ್ತೊಬ್ರು ಮಾಡ್ಯಾರೋ ನಂಗ್ ಗೊತ್ತಿಲ್ರಿ. ಬಟ್ ಆ ಹುಡ್ಗಿಗ್ ನ್ಯಾಯ ಸಿಗ್ಬೇಕ್ರಿ ಸರಿ. ಪ್ರಯತ್ನ ಸಿಗಬೇಕ್ರಿ ಸರಿ. ಪಾಪ ಹೆಣ್ಮಗಳನ್ನ ಎಷ್ಟ್ ಕೆಟ್ಟ ಮಾಡ್ಯಾರ್ರಿ ಸರಿ. ಇವ್ರ ಅಣ್ಣ ತಂಗಿ ಜೋಡಿ, ಅಕ್ಕ ತಂಗಿಯಾರ ಜೋಡಿ ಹುಟ್ಟಿದ್ರ ಮಾಡ್ತಿದ್ದಿಲ್ರಿ ಸರ್. ಇವ್ರ ಏನ್ ಮಾಡದಮ್ಮ, ತಮ್ ತಾಯಿ ತಮ್ಮ ಮನಿ ಹೆಣ್ಮಕ್ಳಾದ್ರ ಹಿಂಗ್ ಮಾಡ್ತಿದ್ರನ್ರಿ ಸರ್ ಇವ್ರ. ಅಲ್ಲ ನೋಡಿ, ಮತ್ತೆ ಡಿಪೆಂಡ್ ಕೂಡ ಹೆಂಗ್ ಮಾಡ್ಕೊಂತಾರ. ಕಿರಿಕಿರ್ತಿ ಆದ್ರೂ ಅಲ್ಲಿ ರೇಪ ಆಗಿಲ್ಲ, ಅದೆಲ್ಲ ಬೇಡ ಮೇಡಮ್. ಆ ತರ ಮಾತಾಡ್ತದಮ್ಮ. ಅವ್ರ ಮನೆ ಹೆಣ್ಮಕ್ಳು ಹಿಂಗಾಗಿದ್ರೆ ಹಿಂಗ ಮಾತಾಡ್ತಿದ್ರ ಅವ್ರು. ಅದನ್ನ ಹೇಳ್ತೀನ್ರಿ ಸರ್. ಈಗ ನಮ್ ಮನ್ಯಾಗ ನಮ್ ಹೆಣ್ಮಕ್ಳು ಏನೋ ಒಂದ್ ಜೋರಾಗಿ ಬಿದ್ರುನು ನಮ್ಗ್ ಎಷ್ಟ್ ನೋವ್ ಆಕತ್ರಿ. ನಾನು ಒಂದ್ ಹೆಣ್ಮಗುವಿನ ತಾಯಿ ಅದನ್ರಿ ಸರಿ. ಅದನ್ನಾರ ಅರ್ಥ ಮಾಡ್ಕೊಂಡ್ ಮಾತಾಡ್ಬೇಕಲ್ರಿ. ಇವ್ರು ಕತ್ತಲ್ದಾಗ ಕೂತಿದ್ದ, ಕತ್ತಲ್ದಾಗ ಸಿಕ್ಕಿದ್ದ ಅಂತ ಮಾತಾಡ್ತಾರ್ರಿ. ಅದೆಲ್ಲಾ ಸುಳ್ಳ್ರಿ ಸರಿ. ಇದ್ ಮಾತ್ರ ಸ್ಪಷ್ಟವಾಗಿ ಹೇಳ್ತೀನ್ರಿ ನಾ. ಸರಿನಮ್ಮ, ಸರಿ ಸರಿ, ಓಕೆ ನಮ್ಮ, ಥ್ಯಾಂಕ್ ಯು. ಇಷ್ಟೊತ್ನಲ್ಲಿ ಒಳ್ಳೆ ಸಂದೇಶ ಕೊಟ್ಟಿಯಮ್ಮ. ನಾನು ಇದನ್ನ ನಾಳೆ ಹಂಗ ಪ್ರಸಾರ ಮಾಡ್ತೀನಮ್ಮ. ಅಕಸ್ಮಾತ್ ಹಂಗೇನ ಇತ್ತಂದ್ರೆ ಫೋನ್ ಹಚ್ತೀನ್ರಿ. ಸ್ವಲ್ಪ ಬಂದಲ್ಲಿ ನಾವ್ ನೋಡಿವ್ರಿ ಇಂತ ಟೈಮ್ ಅಲ್ಲಿ ಹಿಂಗಾಗಿತ್ತು ಹಿಂಗಿಲ್ಲ ಅಂತ ಸ್ವಲ್ಪ ಹೇಳಿ ಅಮ್ಮ ಅಷ್ಟೇ. ಏನ್ ಸಾಕ್ಷಿ ಅಕಸ್ಮಾತ್ ಕರ್ದ್ರ ಮಾತ್ರ ಫೋನ್ ಮಾಡ್ತೀವಮ್ಮ ನಿಮಗೆ. ಆಯ್ತ್ರಿ ಸರಿ, ಆಯ್ತ್ರಿ ಸರಿ. ಅಂದ್ರೆ ನೋಡಮ್ಮ, ನಾವ್ ಯಾವ್ದೇ ಕಾರಣಕ್ಕೆ ಏನು ಖರ್ಚು ವೆಚ್ಚ ಕೊಡೋದಿಲ್ಲ. ಯಾಕಂದ್ರೆ ಇದು ಫಸ್ಟ್ ಹೇಳ್ಬೇಕಮ್ಮ. ಅದನ್ನು ಕೂಡ ಅಂದ್ ಬಿಡ್ತಾರಮ್ಮ ಇವ್ರು ಇದರಲ್ಲ, ಅವ್ರು ಆ ಗ್ಯಾಂಗ್ನವ್ರು ದುಡ್ಡು ಕೊಟ್ಟು ಸಾಕ್ಷಿ ಅಲ್ರಿ ಸರಿ. ನಾ ಅಲ್ಲೇ ಇದ್ನಕ್ಕೂ ಸಾಕ್ಷಿ ಅದರಿ. ಇನ್ನೊಂದ್ರಿ ಸರಿ, ನಾವು ಪ್ರತಿ ವರ್ಷದಾಗ ಒಮ್ಮೆ ನನಗ್ ಯಾವಾಗ್ ಮನಸ್ ಬರ್ತದ ಅವಾಗೆಲ್ಲಾ ಮಂಜುನಾಥಕ್ ಹೋಗ್ತೀವ್ರಿ ಸರಿ ನಾವು. ನನಗ್ರಿ ಅಲ್ಲಿ ಯಾಕಂದ್ರ ನಾ ಏನ್ ಬೇಡ್ಕೊಂಡನ್ ಎಲ್ಲಾ ನೆರವೇರೈತ್ರಿ ಸರಿ. ನಂಗ್ ಮಂಜುನಾಥನ್ ಕೃಪೆಯಿಂದ ರೀ. ಅಮ್ಮ, ಇದೊಂದು ಬೇಡಿಕೆ ಬೇಕಾಗಿತ್ತು ನಮ್ಮ ಸೌಜನ್ಯ ನ್ಯಾಯ ಇದ್ದು. ಹ್ಞೂನ್ರಿ, ಅದನ್ನು ಹೋದ ವರ್ಷ ಬೇಡ್ಕೊಂಡ್ ಬಂದೀನ್ರಿ ಸರಿ ನಾ. ನನಗ ಅದು ಮನ್ಸಿಗ್ ಒಂಥರ ಫೀಲ್ ಆಗೇತ್ರಿ ಸರಿ. ಹೋದ ವರ್ಷ ರೀ ನನ್ ಮಗಳದು ತುಲಾಭಾರ ಮಾಡ್ಸಿವ್ರಿ ಸರಿ ನಾವ್. ಮಾಡಿಸ್ಕೊಂಡ್ ಬರುವಾಗ ಆಕಿಗೂ ನ್ಯಾಯ ಸಿಗಲ್ಪ, ಅದೊಂದ್ ಹೆಣ್ ಮಗಳು ಐತಿ ಅತ್ತು ಬೇಡ್ಕೊಂಡ್ ಬಂದೀನ್ರಿ ನಾ. ಆದ್ರ ರೀ ಸರಿ, ಅದ್ ಈಗ ನೆರವೇರ್ತತೇನೋ ಅನ್ನೋ ಆಸೆನು ನನಗೈತ್ರಿ. ಮತ್ತ ಅಲ್ಲಿ ಏನ್ ಬೇಡ್ಕೋತೀವಿ ಅದೆಲ್ಲಾ ಸತ್ಯ ಆಗೈತ್ರಿ ಸರಿ ನನ್ನ ಜೀವನದಾಗ್ರಿ. ಇದೊಂದ್ ಸತ್ಯ ಆಗ್ಬಿಡ್ಲಮ್ಮ, ಇದೊಂದ್ ಸತ್ಯ ಆಗ್ಬಿಟ್ರೆ ಸಾಕು. ನ್ಯಾಯ ಅದು ಆಗಲ್ರಿ ಸರಿ. ಅದು ಆದ್ರ ಇನ್ನೂ ಖುಷಿ ರೀ ಸರಿ ನನಗ. ಏನು ಆದ್ರ ನಂದ್ ಅದ ಒಂದ ನೋಡ್ರಿ ಸರಿ. ನನಗ್ ಗೊತ್ತಿದ್ದಿದ್ ಅದ ಒಂದರಿ. ಬೆಳಕಿದ್ದಾಗ ಹಿಡ್ದಾರ್ರಿ ಸರಿ. ಒಟ್ಟ ನಿಮ್ಗೆ ಅಲ್ಲೇನೋ ಒಳ್ಳೇದಾಗೈತಮ್ಮ, ಕೆಟ್ಟದಂತ ಆಗಿಲ್ಲಲ್ಲಮ್ಮ? ಒಟ್ಟ ಕೆಟ್ಟದ್ ನನಗೆ ಏನು ಕೆಟ್ಟದ್ದು ನನಗೇನು ಅನ್ಸಿಲ್ರಿ ಸರಿ. ಮತ್ ನಾವ ಎಲ್ಲಾ ಫ್ಯಾಮಿಲಿ ಎಲ್ಲಾ ಹೋಗಿವ್ರಿ. ಒಬ್ರು ಇಬ್ರು ಹುಡ್ಗ್ಯಾರು ಹಿಂಗ್ ಹೋಗಿಲ್ರಿ ನಾವ್ ಫ್ಯಾಮಿಲಿ ಸಮೇತನ ಹೋಗಿವ್ರಿ, ಫ್ಯಾಮಿಲಿ ಸಮೇತನ ಬರ್ತೀವ್ರಿ. ನಮಗ್ ಹಂಗ ಭಯ ಆಗಿಯಾ ಏನು ಅನ್ಸಿಲ್ರಿ. ಯಾರ ಫಾಲೋ ಅದು ಇದು ಏನು ಆಗಿಲ್ರಿ. ಬಟ್ ಇದ್ ಒಂದ್ ಮಾತ್ರ ಸುಳ್ಳು ಹೇಳ್ಯಾರ್ರಿ ಸರಿ ಅವ್ರ. ಇದ್ ಒಂದ್ರಿ, ಅವ್ರ ಕತ್ತಲ್ದಾಗ ಕೂತಿದ್ರು, ಸಿಕ್ಕಾಕ ನಾವು ಕೇಳಿದೀವಿ, ಅದೆಲ್ಲಾ ಸುಳ್ಳ್ರಿ ಸರಿ. ಅವ್ರ ಹಿಡ್ಕೊಂಡ್ ಬಂದಿದ್ದ ಬೆಳಕನ್ಯಾಗ ಹಿಡ್ಕೊಂಡ್ ಬಂದಾರ್ರಿ. ಸರಿನಮ್ಮ, ಸರಿ ಸರಿ. ಅದಕ್ಕೋಸ್ಕರಮ್ಮ ನಾವೆಲ್ಲಾ ಕೇಳ್ತೇವೆ. ಪ್ರತಿಯೊಂದು ಒಳ್ಳೇದಾಗಿದ್ರೆ ಒಳ್ಳೇದಂತ ಆಗ್ತೀವಮ್ಮ, ಕೆಟ್ಟದಾಗಿ 100ಕ್ಕೆ 100 ಒಳ್ಳೇದಾಗೇತ್ರಿ ಸರಿ. ನಮ್ಗೇನ್ ಕೆಟ್ಟದಂತೂ ಆಗಿಲ್ರಿ ಆ ದೇವಸ್ಥಾನದಾಗ್ರಿ. ದೇವಸ್ಥಾನದಿಂದ ನಮಗ್ ಒಳ್ಳೇದನ ಆಗೇತ್ರಿ ಸರಿ. ಆ ದೇವಸ್ಥಾನದಾಗ ನಡ್ಕೊಂಡ ಅವ್ರ ಸುಳ್ಳು ಹೆಂಗ್ ಹೇಳ್ತಾರ ನನಗ ಅದ ಅರ್ಥ ಆಗಿಲ್ರಿ ಸರಿ. ಅದೇ ಬಂದಿರದಮ್ಮ ಸಮಸ್ಯೆ ನಮಗೆ. ದೇವ್ರು ಒಳ್ಳೇದಿದೆ ನಮ್ಮ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಮ್ಮ ದೈವ, ನಮ್ಮ ಹಿಂದೂಗಳ ದೇವರು ಕರೆಕ್ಟ್ ಇದೆ ನಮ್ಮ. ಅಲ್ಲಿ ನಡ್ತಕ್ಕಂತ ಘಟನೆಗಳು ಸ್ವಲ್ಪ ಇದೆ ವಿರುದ್ಧವಾಗಿದಾವ ಅಂತ ಹೇಳ್ತಿರೋದು ಅಷ್ಟೇ. ಹಿಂದೂ ಇರ್ಲ್ರಿ, ಜೈನ್ ಇರ್ಲ್ರಿ, ಮುಸ್ಲಿಂ ಇರ್ಲ್ರಿ, ಹೆಣ್ಮಕ್ಳು ಫಸ್ಟ್ ನಾವ್ ಹೆಣ್ಮಕ್ಳು ಅನ್ನೋದೊಂದ್ ಅರ್ಥ ಮಾಡ್ಕೋಬೇಕ್ರಿ ಸರಿ. ಒಂದ್ ಹೆಣ್ ಮಗುವಿಗೆ ಜಾತಿ ಪಾತಿ ಬಿಟ್ ಬಿಡ್ರಿ ಸರಿ ನೀವು.
ಹೆಣ್ ಮಗುವಿಗೆ ಅನ್ಯಾಯ ಆಗೈತಿ, ಅದನ್ನ ಇವ್ರ ಜಾತಿ ಇಟ್ಕೊಂಡ್ ರಾಜಕೀಯ ಇಟ್ಕೊಂಡ್ ಇದನ್ನೆಲ್ಲಾ ಮಾತಾಡ್ಬಾರ್ದ್ರಿ ಸರ್ ಈ ವಿಷಯದಾಗ್ರಿ. ಹೌದಮ್ಮ, ಈ ವಿಚಾರದಲ್ಲಿ ಯಾವ್ದೇ ಒಂದು ಕಾರಣಕ್ಕೂ ರಾಜಕೀಯ ಹ್ಞೂನ್ರಿ. ಮಾಡಬಾರ್ದು. ನ್ಯಾಯ ಒಟ್ಟ ಏನೈತೆ ಅದನ್ನ ರಾಜಕೀಯ ಬೇಕು ನಮ್ಗೆ ಹ್ಞೂನ್ರಿ, ಅಷ್ಟೇ. ನ್ಯಾಯ ಎಲ್ಲೈತಿ ಯಾವ ಕಡೆ ಐತಿ ಅನ್ನೋದು ವಿಚಾರ ಅಷ್ಟ ಮಾಡಲ್ರಿ ಸರಿ. ನಾವು ಹಿಂದೂನ ಅದೀವ್ರಿ, ಹಿಂದೂ ದೇವಸ್ಥಾನಕ್ಕ ಹೋಗ್ತೀವ್ರಿ. ನಮ್ಮ ಹ್ಞೂನ್ರಿ. ಮುಸ್ಲಿಂ ದೇವಸ್ಥಾನಕ್ಕೂ ಹೋಗ್ತೀವ್ರಿ, ಕ್ರಿಶ್ಚಿಯನ್ ದೇವಸ್ಥಾನಕ್ಕೂ ಹೋಗ್ತೀವ್ರಿ. ಎಲ್ಲಾರು ನಮ್ಗ ಎಲ್ಲಾ ಒಂದರಿ ಸರಿ. ನಮ್ಗ್ ಎಲ್ಲಾ ಜಾತಿ ಫ್ರೆಂಡ್ಸು ಅದಾರ್ರಿ. ಎಲ್ಲಾರ್ ಮನಿಗೂ ಹೋಗ್ತೀವ್ರಿ, ಊಟ ಮಾಡ್ತೀವ್ರಿ, ಕುಂಡ್ರತೀವ್ರಿ, ನಿಂದಿರ್ತೀವ್ರಿ. ಇದ್ಯಾಕ್ ನಡ್ಬರ್ಕ್ ಬರ್ತತ್ರಿ? ಅಲ್ಲ ಮೊಹರಂ ಮಾಡ್ತೀವಲ್ಲ, ಮೊಹರಂ ಹಬ್ಬ ಮಾಡಕ್ ಅವ್ರು ಬೇಕೇ ಬೇಕಲ್ಲಮ್ಮ ಮುಸ್ಲಿಮ್ಸ್. ಯಾವಾಗೆಲ್ಲ ಅದರಿ ನಾವೀಗ ಒಗ್ಗಟ್ಟಾಗಿ ಓಟ್ ಮಾಡ್ತೀವಿ. ಹಾಕ್ತಿವ್ರಿ ಸರಿ. ಅವ್ನ್ ಯಾ ಜಾತಿ ಅವತ್ ನೋಡಿ ಹಾಕುದಿಲ್ರಿ, ಅವ್ರು ಕೆಲ್ಸಾ ಮಾಡ್ತಾರಿಲ್ಲೋ ನೋಡಿ ಹಾಕ್ತಿವ್ರಿ ಸರಿ ನಾವು. ಹಿಂಗ್ ಇರ್ಬೇಕಾದ್ರ ಇದನ್ ಯಾಕೆ ನಡ್ಬರ್ಕ್ ತರ್ತಾರಿ? ಅವ್ರ SIT ಅವ್ರ ತನಿಖೆ ಮಾಡಾಕತ್ತಾರ್ರಿ, ಅದನ್ನ ಮಾಡಾಕ್ ಬಿಡತ್ ಹೇಳ್ಬಿಡ್ರಿ ಸರಿ. ಸರಿ ನಮ್ದು ಅದೇ ಬೇಡಿಕೆ ಅಮ್ಮ. ನೋಡಿ ಅವನೊಂದ್ ಸಮೀರ್ ಒಂದ್ ವಿಡಿಯೋ ಬಿಟ್ಟಿದಕ್ಕೆ ಎಷ್ಟೊಂದು ಇದೆಲ್ಲ ಯಾವ್ದು ಮುಲ್ಲಾ ಅವ್ನು ಅದು ಇದು ಒಂದು ಮಾತಲ್ಲಮ್ಮ. ನ್ಯಾಯ ಕೇಳಕ್ ಯಾವ ಜಾತಿ ಆದ್ರೆ ನಮ್ಮ ಸರಿ, ಹಿಂದೂ ಆಗೇ ಹೇಳಾಕತ್ತೀನ್ರಿ. ಹೆಣ್ ಮಗುವಿಗ್ ಒಂದ್ ನ್ಯಾಯ ಕೊಡ್ಸಿರ ಸಾಕ್ರಿ ಸರಿ ನಮಗ. ಅಷ್ಟೇ ನಮ್ಮ. ಅವ್ರು ಯಾರದಾರೋ ಏನೋ ನಮಗ್ ಗೊತ್ತಿಲ್ರಿ. ಆ ಮಂಜುನಾಥನ ಕೊಡಿಸ್ಬೇಕ್ರಿ ಸರಿ ನ್ಯಾಯ. ಅಷ್ಟೇ ಅಷ್ಟೇ. ಹ್ಞೂನ್ರಿ. ಸರಿ ನಮ್ಮ, ಓಕೆ ನಮ್ಮ, ಥ್ಯಾಂಕ್ಸ್ ಅಮ್ಮ. ನಾಳೆ ಹಾಕ್ತೀನಿ ನಮ್ಮ ಇದನ್ನ. ಪರವಾಗಿಲ್ರಿ ಸರ್, ನಡೀತದೆ. ಓಕೆ ನಮ್ಮ, ಥ್ಯಾಂಕ್ಸ್ ಅಮ್ಮ. ಹಾ.